ಅಬ್ಬಾ ಪರವಾಗಿಲ್ಲ ಕಣೋ ಅಣ್ಣ, ಇಡೀ ದಿನ ಕಳೆದ್ಬಿಟ್ಟೆ. ಹೇಗೋ ಸಂಜೆ ಆಯ್ತು, ವರಲಕ್ಷ್ಮಿ ಬರೋ ಟೈಮು ಆಯ್ತು, ಇನ್ನೇನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇದೆ ಶ್ರೀವಲ್ಲಿ. ಪ್ರಾಬ್ಲಮ್ ಇದ್ಯಾ? ಏನ್ ಹೇಳ್ತಿದ್ಯೋ? ವರ ಸಂಜೆ ಆಫೀಸಿಂದ ಬರೋ ಟೈಮಲ್ಲಿ ಅವಳನ್ನ ಯಾರು ನೋಡ್ಬಾರ್ದು. ಅದರಲ್ಲೂ ಅವಳು ವಾಪಸ್ ಬರೋದು ಮನೆ ಹಿಂದಿನ ಬಾಗಿಲಿಂದ. ಈ ಕೆಳಗಡೆ ಮನೆ ಕಾಂತಮ್ಮ ಇದ್ದಾಳಲ್ಲ, ಯಾವಾಗ್ಲೂ ಮನೆ ಸುತ್ತಮುತ್ತ ಓಡಾಡ್ತಿರ್ತಾಳೆ. ಅವಳಿಗೆ ಕಂಡೋರ್ ಮನೆ ಮೇಲೆ ಕಣ್ಣು ಹಾಕೋದು, ಕಂಡೋರ್ ವಿಷಯದಲ್ಲಿ ಕಲ್ಲು ಹಾಕೋದು, ಇದೇ ತಾನೇ ಕೆಲಸ. ಕರೆಕ್ಟ್ ಕಣೋ ಅಣ್ಣ. ಕಾಂತ ಮಮ್ಮಿ ಏನಾದ್ರೂ ವರಲಕ್ಷ್ಮಿನ ನೋಡಿದ್ರೆ ಮುಗೀತು ಕತೆ. ಅವ್ರಿಗೆ ಗೊತ್ತಾಗ್ದಿರೋ ಹಾಗೆ ವರಲಕ್ಷ್ಮಿನ ಒಳಗ್ ಕರ್ಕೊಬರ್ಬೇಕು. ಅದಕ್ಕೇನಾದ್ರೂ ಐಡಿಯಾ ಮಾಡ್ಬೇಕಲ್ಲ, ಅದನ್ನೇ ನಾನು ಅವಾಗ್ಲಿಂದ ಯೋಚನೆ ಮಾಡ್ತಾ ಇದ್ದೀನಿ. ಹಾ ಶಿವಲ್ಲಿ, ಒಂದು ಐಡಿಯಾ ಇದೆ. ಇನ್ನೊಂದು ನೆಂಟ್ರು ಯಾರಿಗಾದ್ರೂ ಕಾಲ್ ಮಾಡಿ ಅಮ್ಮಂಗೆ ಕಾಲ್ ಮಾಡಿ ಮಾತಾಡಕ್ಕೆ ಹೇಳು. ನೆಂಟ್ರ ಜೊತೆ ಮಾತಾಡ್ತಿದ್ರೆ ಅಮ್ಮ ಮೈ ಮರೆಯೋದು ಗ್ಯಾರಂಟಿ. ಆಯ್ತು, ಆಮೇಲೆ ಆಮೇಲೆ ನಾನು ಮಾರ್ಕೆಟಿಗೆ ಹೋಗ್ತೀನಿ ಅಂತ ಹೇಳಿ ಆಚೆ ಹೋಗ್ತೀನಿ. ವಾಪಸ್ ಬರ್ತಾ ವರಲಕ್ಷ್ಮಿ ಒಟ್ಟಿಗೆ ಒಳಗಡೆ ಬರ್ತೀನಿ. ಸೂಪರ್ ಐಡಿಯಾ ಕೊಡು ಅಣ್ಣ. ಅಕಸ್ಮಾತ್ ಕಾಂತ ಮಮ್ಮಿನೋ ಇಲ್ಲ ಅಮ್ಮನೋ ನೋಡಿದ್ರೆ ಮಾರ್ಕೆಟ್ ಇಂದ ಬರ್ತಿದ್ದಾರೆ ಅಂತ ಅನ್ಕೊಂಡು ಸುಮ್ನಾಗ್ ಹೋಗ್ತಾರೆ ಅಷ್ಟೇ. ಅಷ್ಟೇ. ಸರಿ ಸರಿ, ಈಗ್ಲೇ ನಾನ್ ಚಿಕ್ಕಮ್ಮಂಗ್ ಕಾಲ್ ಮಾಡಿ ಅಮ್ಮನ್ ಜೊತೆ ಮಾತಾಡಕ್ ಹೇಳ್ತೀನಿ. ಹಲೋ ಚಿಕ್ಕಮ್ಮ, ಹೇಗಿದ್ದೀರಾ? ಎಷ್ಟು ದಿನ ಆಯ್ತು ನಿಮ್ ಜೊತೆ ಮಾತಾಡಿ. ಏನಿಲ್ಲ ಚಿಕ್ಕಮ್ಮ, ಬೆಳಿಗ್ಗೆ ತಿಂಡಿ ತಿನ್ಬೇಕಾದ್ರೆ ಅಮ್ಮ ನಿಮ್ಮನ್ನ ತುಂಬಾ ನೆನ್ಪು ಮಾಡ್ಕೋತಾ ಇದ್ರು, ಅದಕ್ಕೆ ಕಾಲ್ ಮಾಡ್ದೆ. ಹೌದೌದು, ಅಮ್ಮ ಇವಾಗ ಫ್ರೀ ಆಗೇ ಇದ್ದಾಳೆ, ಅವಳು ಮಲ್ಗಿದ್ದಾಳೆ. ನೀವ್ ಫೋನ್ ಮಾಡಿದ್ರೆ ಮಾತಾಡ್ಬೋದು. ಓ, ಈಗಲೇ ಕಾಲ್ ಮಾಡ್ತೀರಾ? ಸರಿ ಸರಿ, ಮಾಡಿ ಮಾಡಿ. ಸಕ್ಸಸ್ ಶ್ರೀವಲ್ಲಿ.